ಮೌನದಲ್ಲಿ ಕೆಲಸ ಮಾಡಿ, ನಿಮ್ಮ ಯಶಸ್ಸು ಮಾತಾಡಲಿ. ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ಶಾಂತ ಹುಡುಗಿ ವಿಭಿನ್ನ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಳು. ಗಮನಕ್ಕಿಂತ ಮೌನ, ಹೊಗಳಿಕೆಗೆ ಬದಲು ಸಹನೆ, ಗಾಸಿಪ್ಗೆ ಬದಲು ಕಠಿಣ ಪರಿಶ್ರಮ. ಇತರರು ಮಾತನಾಡುತ್ತಿದ್ದಾಗ, ತೀರ್ಪು ನೀಡುತ್ತಿದ್ದಾಗ, ಅನುಮಾನಿಸುತ್ತಿದ್ದಾಗ ಅವಳು ತನ್ನ ಕನಸುಗಳನ್ನು ಒಂದೊಂದು ನೂಲಿನಿಂದ ಹೆಣೆದು ತನ್ನ ಕೆಲಸದ ಮೇಲೆ ಕೇಂದ್ರೀಕರಿಸಿದ್ದಳು. ಯಾವ ಘೋಷಣೆಗಳಿಲ್ಲ, ಯಾವ ದೂರುಗಳಿಲ್ಲ, ಯಾರಿಂದಲೂ ಮಾನ್ಯತೆ ಬೇಡ. ಕೇವಲ ಶಿಸ್ತು, ಕೇವಲ ನಂಬಿಕೆ, ಕೇವಲ ನಿರಂತರ ಪ್ರಯತ್ನ. ಒಂದು ದಿನ ಅವಳ ಮೌನ ಪ್ರಯಾಣವನ್ನು ಯಾರೂ ನಿರ್ಲಕ್ಷ್ಯ ಮಾಡಲಾಗದಂತಹ ಯಶಸ್ಸು ರೂಪುಗೊಂಡಿತು. ನೀವು ನೋಡುತ್ತಿರುವುದು ಒಂದು ಸಣ್ಣ ಕಥೆ, ಒಂದು ಮೌನ ಯಶಸ್ಸಿನ ಕಥೆ. ಬನ್ನಿ, ಪ್ರಿಯಾಳ ಜೀವನದಲ್ಲಿ ಏನಾಯಿತು ನೋಡೋಣ. ಭಾರತದ ಪರ್ವತಗಳ ಮಧ್ಯೆ ನೆಲೆಸಿದ್ದ ಒಂದು ಸಣ್ಣ ಹಳ್ಳಿಯಲ್ಲಿ ಪ್ರಿಯಾ ಎಂಬ ಯುವತಿ ವಾಸಿಸುತ್ತಿದ್ದಳು. ಅವಳು 20 ವರ್ಷದಳು, ಆಕಾಶದಷ್ಟು ದೊಡ್ಡ ಕನಸುಗಳನ್ನು ಹೊಂದಿದ್ದಳು. ಪ್ರಿಯಾ ತನ್ನ ವಯೋವೃದ್ಧ ಅಜ್ಜಿಯ ಜೊತೆ ಹುಲ್ಲಿನ ಹೊನ್ನೆಯಿಂದ ಮುಚ್ಚಿದ ಒಂದು ಸರಳ ಮಣ್ಣಿನ ಮನೆಯಲ್ಲಿ ವಾಸಿಸುತ್ತಿದ್ದಳು. ಅವರ ಜೀವನ ಸರಳವಾಗಿದ್ದರೂ ಪ್ರಿಯಾಳ ಮನಸ್ಸಿನಲ್ಲಿ ಹಳ್ಳಿಯವರಿಗೂ ಅರ್ಥವಾಗದಷ್ಟು ದೊಡ್ಡ ಕನಸುಗಳಿದ್ದವು. ಆ ಹಳ್ಳಿ ದೇವೂರು, ಎಲ್ಲರಿಗೂ ಎಲ್ಲರ ವಿಚಾರ ಗೊತ್ತಿರುವ ಸ್ಥಳ. ಪ್ರತಿ ಬೆಳಿಗ್ಗೆ ಹೆಂಗಸರು ನೀರಿಗಾಗಿ ಬಾವಿಯ ಬಳಿ ಸೇರುತ್ತಿದ್ದರು, ಆದರೆ ಮಾತುಕತೆ ಗಾಸಿಪ್ ಬಗ್ಗೆ ಇರುತ್ತಿತ್ತು. ಸಂಜೆ ಗಂಡಸರು ಆಲದ ಮರದ ಕೆಳಗೆ ಕೂತು ತಮ್ಮ ಜೀವನಕ್ಕಿಂತ ನೆರೆಹೊರೆಯವರ ವಿಚಾರಗಳನ್ನು ಚರ್ಚಿಸುತ್ತಿದ್ದರು. ಇಂಥ ಹಳ್ಳಿಯಲ್ಲಿ ರಹಸ್ಯವನ್ನು ಉಳಿಸುವುದು ನದಿಯಲ್ಲಿ ಬಂಗಾರ ಹುಡುಕುವಷ್ಟು ಕಷ್ಟ. ಪ್ರಿಯಾ ನೇಯ್ಗಾರ್ತಿಯಾಗಿದ್ದಳು. ಅವಳು ತನ್ನ ಅಜ್ಜಿಯ ಹಳೆಯ ಮರದ ನೂಲಿನ ಯಂತ್ರದಲ್ಲಿ ಸುಂದರವಾದ ಹತ್ತಿ ಬಟ್ಟೆಗಳನ್ನು ತಯಾರಿಸುತ್ತಿದ್ದಳು. ಕೆಲಸ ಪ್ರಾಮಾಣಿಕವಾಗಿದ್ದರೂ ಹಣ ಕಡಿಮೆ ಬರುತ್ತಿತ್ತು. ಅವಳು ತನ್ನ ಅಜ್ಜಿಯ ಕೈಗಳು ವಯಸ್ಸಿನಿಂದ ನಡುಗುತ್ತಿರುವುದನ್ನು ನೋಡುತ್ತಿದ್ದಳು. ಅವರಿಗೆ ಒಳ್ಳೆಯ ಜೀವನ ಕೊಡಬೇಕೆಂಬ ಆಸೆ ಅವಳ ಹೃದಯವನ್ನು ನೋಯಿಸುತ್ತಿತ್ತು. ಒಂದು ದಿನ ಹತ್ತಿರದ ಪಟ್ಟಣದ ಮಾರುಕಟ್ಟೆಗೆ ಬಟ್ಟೆ ಕೊಡಲು ಹೋದಾಗ ಪ್ರಿಯಾ ತನ್ನ ಜೀವನವನ್ನು ಬದಲಿಸಿದ ದೃಶ್ಯವನ್ನು ಕಂಡಳು. ನಗರದ ವ್ಯಾಪಾರಿಯೊಬ್ಬನು ಚಿಕ್ಕ ಕನ್ನಡಿ ಮತ್ತು ಬಣ್ಣದ ನೂಲಿನಿಂದ ಅಲಂಕರಿಸಿದ ಸುಂದರ ಶಾಲುಗಳನ್ನು ಮಾರುತ್ತಿದ್ದನು. ಅವುಗಳ ಬೆಲೆ ಪ್ರಿಯಾ ಗಳಿಸುತ್ತಿದ್ದ ಹಣಕ್ಕಿಂತ 10 ಪಟ್ಟು ಹೆಚ್ಚು. ಆ ರಾತ್ರಿ ಪ್ರಿಯಾಗೆ ನಿದ್ದೆ ಬರಲಿಲ್ಲ. ಒಂದು ಆಲೋಚನೆ ಅವಳ ಮನಸ್ಸಿನಲ್ಲಿ ಬಿತ್ತನೆಗೊಂಡಿತು. ನಾನು ಈ ಕಸೂತಿ ಕಲಿಯಬಹುದು, ನನ್ನ ಜೀವನವನ್ನು ಬದಲಾಯಿಸಬಹುದು. ಮರುದಿನ ಅವಳ ಸ್ನೇಹಿತೆ ಮೀರಾ ಕೇಳಿದಳು, ಎಷ್ಟು ಆಲೋಚನೆ ಮಾಡ್ತಿದ್ದೀಯಾ? ಪ್ರಿಯಾ ಹೇಳಲು ಹೋಗಿ ನಿಂತಳು. ಅವಳಿಗೆ ಪುರೋಹಿತರ ಮಾತು ನೆನಪಾಯಿತು. ಬೀಜ ಮಣ್ಣಿನೊಳಗೆ ಮೌನದಲ್ಲಿ ಬೆಳೆಯುತ್ತದೆ. ಅವಳು ನಗುತ್ತಾ ಹೇಳಿದಳು, ಏನಿಲ್ಲ, ಕನಸು ನೋಡ್ತಿದ್ದೀನಿ. ಆದರೆ ಪ್ರಿಯಾ ಒಂದು ನಿರ್ಧಾರ ಮಾಡಿದ್ದಳು, ಮೌನದಲ್ಲಿ ಕೆಲಸ ಮಾಡುವ ನಿರ್ಧಾರ. ಪ್ರತಿ ಸಂಜೆ ತನ್ನ ನಿತ್ಯ ಕೆಲಸದ ನಂತರ ಅವಳು ಎಣ್ಣೆಯ ದೀಪ ಹಚ್ಚಿ ಕಸೂತಿ ಅಭ್ಯಾಸ ಮಾಡುತ್ತಿದ್ದಳು. ಹಳೆಯ ಬಟ್ಟೆಗಳನ್ನು ತೆರೆದು ಹೊಲಿಗೆ ಕಲಿತುಕೊಂಡಳು. ಅವಳ ಬೆರಳುಗಳು ಸೂಜಿ ಚುಚ್ಚುವುದರಿಂದ ಗಾಯವಾಗುತ್ತಿದ್ದರೂ ಅವಳು ನಿಲ್ಲಲಿಲ್ಲ. ಗ್ರಾಮಸ್ಥರು ಕೇಳಿದಾಗ, ಏನು ಮಾಡ್ತೀಯಾ? ಅವಳು ಹೇಳುತ್ತಿದ್ದಳು, ಸಾಧಾರಣ ಕೆಲಸ. ಜನರು ಮಾತನಾಡಲು ಶುರು ಮಾಡಿದರು. ಅವಳು ಅಹಂಕಾರಿಯಾಗಿ ಬಿಟ್ಟಾಳೆ. ಅವಳು ತನ್ನ ಯೌವನ ವ್ಯರ್ಥ ಮಾಡುತ್ತಿದ್ದಾಳೆ. ಆ ಮಾತುಗಳು ಅವಳಿಗೆ ನೋವು ಕೊಟ್ಟವು. ಆದರೂ ಅವಳು ತನ್ನ ಗುರಿಯನ್ನು ನೆನಪಿಸಿಕೊಂಡಳು ಮತ್ತು ಮುಂದುವರೆದಳು. ಇನ್ನೊಂದು ಕಡೆ ಮೀರಾಳ ಕನಸು ಮಾತಿನಲ್ಲೇ ಉಳಿದಿತ್ತು. ತಿಂಗಳುಗಳು ಕಳೆದವು. ಪ್ರಿಯಾಳ ಕೌಶಲ್ಯ ದಿನದಿಂದ ದಿನಕ್ಕೆ ಬೆಳೆಯಿತು. ಅವಳು ಮೊದಲ ಶಾಲು ತಯಾರಿಸಿದಳು, ನಕ್ಷತ್ರಗಳಂತೆ ಮಿನಿಗುವ ಕನ್ನಡಿ ಕೆಲಸದೊಂದಿಗೆ. 1 ವರ್ಷದಲ್ಲಿ ಅವಳು 20 ಅದ್ಭುತ ಶಾಲುಗಳನ್ನು ತಯಾರಿಸಿದಳು. ಅವಳು ನಗರಕ್ಕೆ ಹೋಗಿ ಅವುಗಳನ್ನು ಮಾರಿದಳು. ವ್ಯಾಪಾರಿ ರಾಮ್ ಆಶ್ಚರ್ಯದಿಂದ ಕೇಳಿದನು, ಇವನ್ನು ಯಾರು ಮಾರಿದರು? ನಾನೇ, ಪ್ರಿಯಾ ಶಾಂತವಾಗಿ ಹೇಳಿದಳು. ಅವನು ಎಲ್ಲಾ ಶಾಲುಗಳನ್ನು ಕುರಿದುಕೊಂಡು ಇನ್ನೂ 50ಕ್ಕೆ ಆರ್ಡರ್ ಕೊಟ್ಟನು. ಹಳ್ಳಿಗೆ ಹಿಂತಿರುಗಿದ ಪ್ರಿಯಾ ಹೊಸ ಮನೆ ಕಟ್ಟಲು ಸಾಕಷ್ಟು ಹಣದೊಂದಿಗೆ ಬಂದಳು. ಗ್ರಾಮಸ್ಥರು ಆಶ್ಚರ್ಯಗೊಂಡರು. ಇದು ಹೇಗೆ ಸಾಧ್ಯ ಎಂದು ಕೇಳಿದರು. ಪ್ರಿಯಾ ತನ್ನ ಕಥೆಯನ್ನು ಹೇಳಿದಳು, ಮೌನದ ಪರಿಶ್ರಮದ ಕಥೆ. ಯಾಕೆ ನಮಗೆ ಹೇಳಲಿಲ್ಲ? ಮೀರಾ ಕೇಳಿದಳು. ಪ್ರಿಯಾ ನಗುತ್ತಾ ಹೇಳಿದಳು, ಕನಸುಗಳು ಸಸಿ ಹಾಗಿವೆ, ಅವು ಮೌನದಲ್ಲಿ ಬೆಳೆದರೆ ಮಾತ್ರ ಬಲವಾಗುತ್ತವೆ. ಆ ದಿನದಿಂದ ಪ್ರಿಯಾಳ ಜೀವನ ಬದಲಾಯಿತು. ಅವಳು ಇತರ ಹುಡುಗಿಯರಿಗೆ ತರಬೇತಿ ನೀಡಲು ಶುರು ಮಾಡಿದಳು. ಅವಳ ಅಜ್ಜಿ ಸಂತೋಷದಿಂದ ಬದುಕಿದಳು. ಪ್ರಿಯಾ ತಿಳಿದುಕೊಂಡದ್ದು, ನಿಜವಾದ ಯಶಸ್ಸು ಘೋಷಣೆಗಳಿಂದಲ್ಲ, ಮೌನದಲ್ಲಿ ಅರಳುತ್ತದೆ. ಈ ಕಥೆಯ ಪಾಠ, ಕನಸುಗಳು ಮೌನದಲ್ಲಿ ಬೆಳೆದಾಗ ಬಲವಾಗುತ್ತವೆ.
ನಿರಂತರತೆ ಪ್ರತಿಭೆಗೆ ಮೀರಿದ್ದು. ನಿಜವಾದ ಯಶಸ್ಸಿಗೆ ಅನುಮೋದನೆ ಬೇಡ. ನಿಮ್ಮ ಗುರಿಗಳನ್ನು ರಕ್ಷಿಸುವುದು ನಿಮ್ಮ ಶಕ್ತಿ.